ಓಂ ಶ್ರೀ ಸಾಯಿರಾಮ್. ವಿದ್ಯಾವಾಹಿನಿ ಪ್ರಬಂಧ 8. ಪ್ರತಿಫಲವನ್ನು ಕುರಿತ ಕಾಳಜಿಯಾಗಲಿ ಅಪೇಕ್ಷೆಯಾಗಲಿ ಇಲ್ಲದೆ ಶುದ್ಧ ಪ್ರೇಮದಿಂದ ಅಥವಾ ಕರ್ತವ್ಯ ಪ್ರಜ್ಞೆಯಿಂದ ಮಾಡಿದ ಕೆಲಸವು ಯೋಗವೆನಿಸುತ್ತದೆ. ಅಂತಹ ಯೋಗವು ವ್ಯಕ್ತಿಯಲ್ಲಿರುವ ಪಶು ಸ್ವಭಾವವನ್ನು ನಾಶ ಮಾಡಿ ಅವನನ್ನು ದಿವ್ಯಾತ್ಮನನ್ನಾಗಿ ಪರಿವರ್ತಿಸುತ್ತದೆ. ಅದು ವ್ಯಕ್ತಿಯ ಪ್ರಗತಿಗೆ ನೆರವಾಗುತ್ತದೆ. ಈಗಾಗಲೇ ಸಾಧಿಸಿಕೊಂಡಿರುವ ಆಧ್ಯಾತ್ಮಿಕ ನೆಲೆಯಿಂದ ಮತ್ತೆ ಕೆಳಕ್ಕೆ ಜಾರಿ ಬೀಳದ ಹಾಗೆ ರಕ್ಷಿಸುತ್ತದೆ. ಸೇವೆಯು ವ್ರತ, ಪೂಜೆ ಮೊದಲಾದವುಗಳಿಗಿಂತ ಹೆಚ್ಚು ಮೋಕ್ಷದಾಯಕವಾದದ್ದು. ನಿಮ್ಮಲ್ಲಿ ಸುಪ್ತವಾಗಿರುವ ಸ್ವಾರ್ಥವನ್ನು ಸೇವೆಯು ಕ್ಷಯಿಸುವಂತೆ ಮಾಡುತ್ತದೆ. ಹೃದಯವನ್ನು ವಿಶಾಲವಾಗಿ ತೆರೆಯುತ್ತದೆ. ಹೃದಯವು ಅರಳುವಂತೆ ಮಾಡುತ್ತದೆ. ಆದ್ದರಿಂದ ಆಸೆ ಇಲ್ಲದೆ ಮಾಡಿದ ಕೆಲಸವೇ ಮಾನವನಿಗೆ ಅತ್ಯುನ್ನತವಾದ ಆದರ್ಶ. ಈ ಸುಭದ್ರ ತಳಹದಿಯ ಮೇಲೆ ಅವನ ಬದುಕಿನ ಸೌಧವನ್ನು ಕಟ್ಟಿದಾಗ ಈ ನಿಷ್ಕಾಮ ಸೇವೆಯ ಸೂಕ್ಷ್ಮ ಪ್ರಭಾವದಿಂದ ಸದ್ಗುಣಗಳು ಅವನಲ್ಲಿ ನೆಲೆಸುತ್ತವೆ. ಸೇವೆಯು ಅಂತರಂಗದ ಒಳ್ಳೆಯತನದ ಬಹಿರಂಗ ಅಭಿವ್ಯಕ್ತಿ ಆಗಿರಬೇಕು. ವ್ಯಕ್ತಿಯು ಸೇವೆಯನ್ನು ಹೆಚ್ಚು ಹೆಚ್ಚಾಗಿ ಮಾಡಿದ ಹಾಗೆ ಅದರಿಂದ ಪ್ರಜ್ಞೆ ವಿಸ್ತಾರವಾಗುತ್ತದೆ ಮತ್ತು ಆಳವಾಗುತ್ತದೆ. ಆತ್ಮದ ಸತ್ಯವನ್ನು ಹೆಚ್ಚು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುತ್ತದೆ. ಸೇವೆಯ ಈ ಆದರ್ಶ ಮತ್ತು ಅದನ್ನು ಆಚರಿಸಬೇಕೆಂಬ ಪ್ರಚೋದನೆ ಇವು ಶಿಕ್ಷಣದ ಹೃದಯವೇ ಆಗುತ್ತವೆ. ಪರಿಶುದ್ಧ ಪ್ರೇಮ ಅದರ ಮುಖ್ಯ ಅಭಿವ್ಯಕ್ತಿ. ಇದೇ ಶಿಕ್ಷಣ, ಬೇರೆ ಏನೂ ಅಲ್ಲ. ಮಾನವ ಜನಾಂಗಕ್ಕೆ ಒಳ್ಳೆಯದು ಮಾಡುವವರನ್ನು ಭಗವಂತನು ತನ್ನ ಪ್ರೀತಿಯ ಮಕ್ಕಳೆಂಬಂತೆ ಪ್ರೇಮಿಸುತ್ತಾನೆ. ಅವರು ತಮ್ಮ ನಾಡ ಜನತೆಗೆ ಆದರ್ಶಪ್ರಾಯ ಸಹೋದರರು. ಅವರು ಆತ್ಮ ಸಾಕ್ಷಾತ್ಕಾರಕ್ಕೆ ಅರ್ಹತೆಯನ್ನು ಪಡೆಯುತ್ತಾರೆ ಮತ್ತು ಅದನ್ನು ಸಾಧಿಸುತ್ತಾರೆ. ಯಾರು ತನ್ನ ಐಶ್ವರ್ಯ, ಶಕ್ತಿ, ಬುದ್ಧಿಶಕ್ತಿ ಮತ್ತು ಭಕ್ತಿ ಇವುಗಳನ್ನು ಮಾನವ ಜನಾಂಗದ ಪ್ರಗತಿಗೋಸುಗ ಅರ್ಪಿಸುತ್ತಾನೋ ಅವನನ್ನು ಗೌರವಾರ್ಹ ವ್ಯಕ್ತಿಯನ್ನಾಗಿ ಪರಿಗಣಿಸಬೇಕು. ಅವರು ಒಂದು ಉದಾತ್ತ ಉದ್ದೇಶದಿಂದ ಜನಿಸಿದವರು. ಸೇವೆಯ ಪವಿತ್ರ ವ್ರತವನ್ನು ಆಚರಿಸುತ್ತಿರುವವರು ಸ್ವಾರ್ಥದ ಆಲೋಚನೆಗಳಿಂದ ಮಲಿನಗೊಳ್ಳದವರು. ಇತರರ ಪ್ರಗತಿಗೆ ಪೋಷಣೆ ನೀಡಬೇಕೆಂಬ ಪ್ರೇರಣೆಯಿಂದ ಯಾವ ವ್ಯಕ್ತಿಯು ತನ್ನ ಸಂಪತ್ತು, ಕೌಶಲ, ಬುದ್ಧಿಶಕ್ತಿಗಳನ್ನೂ ತನ್ನ ಪದವಿ ಅಂತಸ್ತುಗಳನ್ನೂ ಅರ್ಪಿಸುತ್ತಾನೆಯೋ ಅವನು ನಿಜವಾಗಿ ಮಹಾತ್ಮನಾಗುತ್ತಾನೆ. ಅಂಥವನೀಗ ಜಗತ್ತಿನಲ್ಲಿ ಸಾರ್ಥಕತೆ ಪಡೆದ ದ್ರಷ್ಟಾರ. ಎಂದಿಗೂ ತಪ್ಪದೆ ಸೋಲದೆ ಅವನು ನಿಷ್ಕಾಮ ಸ್ವಾರ್ಥರಹಿತ ವ್ರತವನ್ನು ನಡೆಸುತ್ತಾನೆ. ಯಾರು ತನ್ನ ಮೂಲ ಕರ್ತವ್ಯಗಳನ್ನು, ಬಾಧ್ಯತೆಗಳನ್ನು ಅರಿತು ಅವುಗಳನ್ನು ಆಚರಿಸುವುದರಲ್ಲಿ ದಿನಗಳೆಯುತ್ತಾನೆಯೋ ಅವನು ಎಲ್ಲೇ ಇರಲಿ ಪರಮ ಶಾಂತಿಯಿಂದಿರುತ್ತಾನೆ. ಅವನ ಪ್ರಭಾವದಿಂದಾಗಿ ಅವನ ನೆರೆಹೊರೆಯೂ ಆ ಶಾಂತಿಯನ್ನು ಹಂಚಿಕೊಳ್ಳುತ್ತದೆ. ವಿದ್ಯೆಯು ಮಾನವನಿಗೆ ಯಾಗಾಗ್ನಿಯಲ್ಲಿ ತನ್ನ ಅಹಂಕಾರವನ್ನು ಸುರಿದು ಬಿಡಬೇಕೆಂದು ಅದರ ಸ್ಥಾನದಲ್ಲಿ ಆಧ್ಯಾತ್ಮಿಕ ವಿಜಯವೆಂಬ ಭವ್ಯ ಕಟ್ಟಡಕ್ಕೆ ಭದ್ರ ತಳಹದಿಯಾದ ವಿಶ್ವ ಪ್ರೇಮವನ್ನು ಬೆಳೆಸಬೇಕೆಂದೂ ಪ್ರೇರಿಸುತ್ತದೆ. ಯಾವುದೇ ಮಿತಿ ಇಲ್ಲದ ಪ್ರೇಮವು ಮನಸ್ಸನ್ನು ಶುದ್ಧಪಡಿಸುತ್ತದೆ, ಪವಿತ್ರಗೊಳಿಸುತ್ತದೆ. ಆಲೋಚನೆಗಳು ಭಗವಂತನ ಸುತ್ತಲೇ ಸುಳಿದಾಡಲಿ, ಭಾವನೆಗಳು ಪವಿತ್ರವಾಗಿರಲಿ, ಕಾರ್ಯ ಚಟುವಟಿಕೆಗಳಾದರೋ ನಿಸ್ವಾರ್ಥ ಸೇವೆಯ ಅಭಿವ್ಯಕ್ತಿಯಾಗಿರಲಿ. ಮನಸ್ಸು, ಹೃದಯ ಮತ್ತು ಕೈ ಈ ಮೂರೂ ಒಳಿತಿನಲ್ಲೇ ಪರ್ಯಾಪ್ತವಾಗಲಿ. ಈ ಬಗೆಯ ಉನ್ನತೀಕರಣವನ್ನು ವಿದ್ಯೆಯು ಸಾಧಿಸಬೇಕು. ಅದು ಮೊದಲು ಸೇವೆಯ ರಹಸ್ಯವನ್ನು ಹೃದಯದಲ್ಲಿ ನಾಟಬೇಕು. ಇನ್ನೊಬ್ಬನಿಗೆ ಗೈದ ಸೇವೆಯು ಎಲ್ಲ ದೃಷ್ಟಿಗಳಿಂದಲೂ ಪೂರ್ಣ ಆನಂದವನ್ನು ನೀಡಬೇಕು. ಸೇವೆ ಎಂಬ ಹೆಸರಿನಲ್ಲಿ ಕೆಡುಕನ್ನು, ನೋವನ್ನು ಅಥವಾ ದುಃಖವನ್ನು ಇನ್ನೊಬ್ಬ ವ್ಯಕ್ತಿಗೆ ಉಂಟು ಮಾಡಕೂಡದು ಎಂಬುದನ್ನು ವಿದ್ಯೆಯು ಒತ್ತಿ ಹೇಳಬೇಕು. ಸೇವೆ ಮಾಡುವಾಗ ತನ್ನದೇ ತೃಪ್ತಿಗಾಗಿ ಮಾಡುತ್ತಿದ್ದೇನೆ ಎಂಬ ಭಾವನೆಯೂ ಅದನ್ನು ಮಲಿನಗೊಳಿಸಬಾರದು. ಬದುಕೆಂಬ ಪ್ರಕ್ರಿಯೆಯ ಅವಶ್ಯ ಭಾಗವಾಗಿ ಅದನ್ನು ಕೈಗೊಳ್ಳಬೇಕು. ಇದು ವಿದ್ಯೆಯ ನಿಜವಾದ ತಿರುಳು. ಕಟ್ಟುತ್ತಿರುವ ಮನೆಗೆ ಇಟ್ಟಿಗೆ ಮತ್ತು ಗಾರೆ ಹೇಗೋ, ಸೇವಾ ಚಟುವಟಿಕೆಗೆ ನಮ್ಮ ಮನಸ್ಸು, ಮಾತು, ಕೃತಿಗಳನ್ನು ಪರಿಶುದ್ಧವಾಗಿಸುವ ನಿರ್ಧಾರವನ್ನು ಬಲಗೊಳಿಸುವ ವಿದ್ಯೆಯೂ ಹಾಗೇ ಮೂಲ ಅಗತ್ಯ. ಇಂತಹ ವಿದ್ಯೆಯೇ ದೇಶದ ಪ್ರಗತಿಗೆ ಕೀಲಿಕೈ. ಮಾನವ ಜನಾಂಗಕ್ಕೆ ಶಾಂತಿಯನ್ನೂ ಸಮೃದ್ಧಿಯನ್ನೂ ಖಚಿತವಾಗಿ ಕೊಡುವ ರಹಸ್ಯ ಯಾವುದು? ಇತರರಿಂದ ಪ್ರತಿಯಾಗಿ ಸೇವೆಯನ್ನು ನಿರೀಕ್ಷಿಸದೆ ಅವರಿಗೆ ಸೇವೆಗೈಯುವುದು.
ವ್ಯಕ್ತಿಯನ್ನು ಬಂಧನಕ್ಕೊಳಪಡಿಸುವ ಅಗಾಧವೂ ಅತಿ ವೇಗವಾಗಿ ಬೆಳೆಯುವಂಥದೂ ಆದ ಮರದ ಹಾಗೆ ಕರ್ಮ ಅಥವಾ ಕಾರ್ಯಚಟುವಟಿಕೆ, ಈ ಮರದ ಬೇರುಗಳನ್ನು ಕತ್ತರಿಸುವ ಕೊಡಲಿ ಇದು. ಪ್ರತಿಯೊಂದು ಕಾರ್ಯವನ್ನೂ ಭಗವದಾರಾಧನೆ ಎಂದು ಮಾಡುವುದು, ಇದೇ ನಿಜವಾದ ಅತ್ಯಂತ ಮುಖ್ಯವಾದ ಯಜ್ಞ. ಈ ಯಜ್ಞವು ಬ್ರಹ್ಮವಿದ್ಯೆಯನ್ನು ನೀಡುತ್ತದೆ. ಸೇವೆ ಮಾಡಬೇಕೆಂಬ ಹಂಬಲವು ದೇಹದ ನರನರದಲ್ಲೂ ಹರಿಯಬೇಕು, ಪ್ರತಿಯೊಂದು ಮೂಲೆಯನ್ನೂ ಪ್ರವೇಶಿಸಬೇಕು, ಪ್ರತಿಯೊಂದು ಜೀವಕಣವನ್ನೂ ಪ್ರಚೋದಿಸಬೇಕು. ಆಧ್ಯಾತ್ಮಿಕ ಸಾಧನೆಯಲ್ಲಿ ನಿರತರಾದವರು ಸೇವೆಯ ಬಗೆಗೆ ಈ ಭಾವನೆಯನ್ನು ರೂಢಿಸಿಕೊಂಡಿರಬೇಕು. ಸೇವೆಯು ಪ್ರೇಮದ ಅರಳುವಿಕೆ, ಮನಸ್ಸನ್ನು ಮೋಹಕ ಪರಿಮಳದಿಂದ ತುಂಬುವ ಹೂವು. ಯಾವುದೇ ಕೆಡಕಿಲ್ಲದುದೇ ಆ ಹೂವಿನ ಪರಿಮಳ. ನೀವು ಮಾಡುವ ಅತಿ ಸಣ್ಣ ಪುಟ್ಟ ಕೆಲಸಗಳೂ ಕರುಣೆಯಿಂದಲೂ ಗೌರವದಿಂದಲೂ ಕೂಡಿರಲಿ. ಅದರಿಂದ ನಿಮ್ಮ ಚಾರಿತ್ರ್ಯವು ಖಂಡಿತವಾಗಿ ಬೆಳಗುತ್ತದೆ. ತೃಪ್ತಿಯೇ ಅತ್ಯುನ್ನತ ಸಂತೋಷ. ಎಲ್ಲಿ ಒರಟುತನವಿಲ್ಲವೋ ಅಲ್ಲಿ ಪವಿತ್ರತೆಯು ಬೆಳೆಯುತ್ತದೆ, ಸದ್ಗುಣವು ವರ್ಧಿಸುತ್ತದೆ. ಲೋಭವಿರುವಲ್ಲಿ ದುರ್ಗುಣವು ಬೆಳೆಯುತ್ತದೆ. ಒಂಟಿ ಗೂಳಿಯಂತೆ ಪ್ರತ್ಯೇಕವಾಗಿ ಬದುಕಬೇಕೆಂಬ ಇಚ್ಛೆಯನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕು. ಅಂತಹ ವಿಚಾರಗಳಿಗೆ ಕನಸಿನಲ್ಲೂ ಎಡೆ ಕೊಡಕೂಡದು. ವಿದ್ಯೆಯು ಮೊದಲು ನಿಮ್ಮನ್ನೇ ನೀವು ನೆನೆಯುವಂತೆ ಕಲಿಸಿಕೊಡುತ್ತದೆ. ನಿಮ್ಮನ್ನು ಪರಿವರ್ತಿಸಿಕೊಂಡಾದ ನಂತರ ಮಾತ್ರವೇ ಇತರರನ್ನು ಪರಿವರ್ತಿಸಲು ಪ್ರಯತ್ನಿಸಬೇಕು. ವಿದ್ಯೆಯು ಕೊಡುವ ಉಪದೇಶ ಇದೇಯೇ. ಈ ವಸ್ತು ಜಗತ್ತಿನ ಬಗೆಗೆ ಭ್ರಮಾತ್ಮಕವಾದ ಮೋಹವನ್ನು ಬೇರು ಸಹಿತ ಕಿತ್ತೊಗೆಯಬೇಕಾದ ಪಕ್ಷದಲ್ಲಿ ಇತರರಿಗೆ ನಿಸ್ವಾರ್ಥ ಸೇವೆಯನ್ನು, ಅದು ಭಗವಂತನ ಪೂಜೆ ಎಂಬಂತೆ ಮಾಡಬೇಕು. ತಾಯಿ ನಾಡಿನ ಬಗೆಗೆ ಭಕ್ತಿ ಮತ್ತು ತಾಯ್ನಾಡ ಪ್ರೇಮಗಳು ಸಮಸ್ತ ಮಾನವ ಜನಾಂಗದ ಬಗೆಗಿನ ಭಕ್ತಿ ಮತ್ತು ಪ್ರೇಮಗಳಿಗಿಂತ ಕಡಿಮೆ ಮಟ್ಟದ್ದೆಂದು ಪರಿಗಣಿಸಬೇಕು. ನಿಜವಾದ ಭಕ್ತಿಯ ಲಕ್ಷಣ ಎಲ್ಲ ಕಾಲಗಳ, ಎಲ್ಲ ದೇಶಗಳ, ಎಲ್ಲ ಜೀವಿಗಳ ಬಗೆಗೆ ಪ್ರೇಮ. ನಿಮ್ಮ ಕಾರ್ಯ ಚಟುವಟಿಕೆಗಳು, ಹಾವಭಾವಗಳು, ದೃಷ್ಟಿ, ಮಾತು, ನಿಮ್ಮ ಆಹಾರ ಅಭ್ಯಾಸಗಳು, ಉಡುಗೆ ತೊಡುಗೆ, ನಿಮ್ಮ ನಿಲುವು ಮೊದಲಾದವು ನಿಮ್ಮ ಸ್ವಭಾವವನ್ನು ಪ್ರಕಟಿಸುತ್ತವೆ. ಆದ್ದರಿಂದ ನಿಮ್ಮ ಮಾತು, ನಡವಳಿಕೆ, ಆಲೋಚನೆ ಎಲ್ಲವೂ ಸರಿಯಾಗಿರುವಂತೆ, ಪ್ರೇಮಪೂರ್ಣವಾಗಿರುವಂತೆ, ಸಾತ್ವಿಕವಾಗಿ ಇರುವಂತೆ, ಕ್ರೌರ್ಯವಾಗಲಿ ಚಂಚಲತೆಯಾಗಲಿ ಇಲ್ಲದಂತೆ ನೋಡಿಕೊಳ್ಳಿ. ಇತರರಿಂದ ನಾನು ಕಲಿಯಬೇಕಾದ ಒಳಿತು ಬಹಳ ಇದೆ ಎಂದು ನಂಬುವ ಸೌಜನ್ಯವನ್ನು ಬೆಳೆಸಿಕೊಳ್ಳಿರಿ. ನಿಮ್ಮ ಉತ್ಸಾಹ, ನಿಮ್ಮ ಉತ್ಕಟ ಅಭಿಲಾಷೆ, ನಿಮ್ಮ ನಿರ್ಧಾರ, ಕೆಲಸ ಮಾಡುವ ಸಾಮರ್ಥ್ಯ, ನೀವು ಗಳಿಸಿಕೊಂಡ ಜ್ಞಾನ ಭಂಡಾರ, ನಿಮ್ಮ ವಿವೇಕ ಇವೆಲ್ಲವೂ ನಿಮ್ಮೊಬ್ಬರಿಗಾಗಿ ಅಲ್ಲದೆ ಇತರರೆಲ್ಲರಿಗಾಗಿ ಉಪಯೋಗವಾಗಬೇಕು. ನಿಮ್ಮ ಹೃದಯವು ಎಲ್ಲರನ್ನೂ ಒಳಗೊಳ್ಳಬೇಕು. ನಿಮ್ಮ ಆಲೋಚನೆಗಳೂ ಕೂಡ ಇವೇ ವ್ಯಾಪಕವಾದ ಅಡಿಗಟ್ಟಿನ ಮೇಲೆ ಹರಿಯಬೇಕು. ಆಹಾರ ಸೇವನೆಯೂ ಒಂದು ಪವಿತ್ರ ಕರ್ಮ, ಒಂದು ಯಜ್ಞ. ಕಳವಳ ಇದ್ದಾಗ, ಭಾವೋದ್ವೇಗದ ಬಿಗುವು ಇರುವ ಕ್ಷಣದಲ್ಲಿ ಈ ಯಜ್ಞವನ್ನು ಮಾಡಬಾರದು. ಆಹಾರವು ಹಸಿವು ಎಂಬ ವ್ಯಾಧಿಗೆ ಔಷಧಿ, ಜೀವವನ್ನು ಉಳಿಸಿಕೊಳ್ಳುವ ವಸ್ತುವಾಗಿ ಉಪಯೋಗಿಸಬೇಕು. ನಿಮಗೆ ಎದುರಾಗುವ ಪ್ರತಿಯೊಂದು ಕಷ್ಟವೂ ನಿಮ್ಮ ಮನೋಬಲವನ್ನು ಹೆಚ್ಚಿಸಿಕೊಳ್ಳಲು, ಕಷ್ಟಗಳನ್ನೆದುರಿಸಲು, ನಿಮ್ಮನ್ನು ಗಟ್ಟಿಯಾಗಿಸಿಕೊಳ್ಳಲು ದೊರೆತ ಅವಕಾಶ ಎಂದು ಪರಿಗಣಿಸಿರಿ. ಪ್ರಕೃತಿಯ ಲಕ್ಷಣ ಬಹುಸಂಖ್ಯೆಯಲ್ಲಿ ತೋರಿಕೊಳ್ಳುವುದು. ದಿವ್ಯತ್ವದ ಲಕ್ಷಣವಾದರೋ ಐಕ್ಯತೆಯಲ್ಲಿ ಎಲ್ಲವನ್ನೂ ಅರಗಿಸಿಕೊಳ್ಳುವುದು. ಆದ್ದರಿಂದ ಇನ್ನೊಬ್ಬರನ್ನು ದ್ವೇಷಿಸುವವನು ಅಥವಾ ಇಷ್ಟಪಡದವನು, ಅವಹೇಳನ ಮಾಡುವವನು, ತಿರಸ್ಕರಿಸುವವನು ಮೂರ್ಖನೇ ಸರಿ. ಏಕೆಂದರೆ ಆ ಮೂಲಕ ಅವನು ತನ್ನನ್ನೇ ಇಷ್ಟಪಡುತ್ತಿಲ್ಲ, ದ್ವೇಷಿಸುತ್ತಿದ್ದಾನೆ, ಅವಹೇಳನ ಮಾಡುತ್ತಿದ್ದಾನೆ, ತಿರಸ್ಕರಿಸುತ್ತಿದ್ದಾನೆ. ಈ ಸತ್ಯ ಅವನಿಗೆ ತಿಳಿಯದು ಅಷ್ಟೇ. ವಿದ್ಯೆಯು ವ್ಯಕ್ತಿಯು ಈ ಸತ್ಯವನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಂಡು ಬಹುತ್ವದ ಅಡಿಯಲ್ಲಿರುವ ಏಕದೈವತ್ವವನ್ನು ತೋರಿಸಿಕೊಡಲು ಹೇಳಿಕೊಡುತ್ತದೆ. ಹೃದಯದ ಉದ್ಯಾನದಲ್ಲಿ ದೈವತ್ವವೆಂಬ ಗುಲಾಬಿಯನ್ನು ನೆಟ್ಟು ಬೆಳೆಸಬೇಕು. ವಿನಯವೆಂಬ ಮಲ್ಲಿಗೆಯನ್ನೂ ಔದಾರ್ಯವೆಂಬ ಸಂಪಿಗೆಯನ್ನೂ ಬೆಳೆಸಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿಯ ಔಷಧಿ ಪೆಟ್ಟಿಗೆಯಲ್ಲಿ ವಿವೇಚನೆ ಎಂಬ ಮಾತ್ರೆಗಳನ್ನು, ಆತ್ಮ ಸಂಯಮವೆಂಬ ಔಷಧಿ ತೊಟ್ಟುಗಳನ್ನೂ ಸದಾ ಸಿಕ್ಕುವಂತೆ ಇಟ್ಟುಕೊಂಡಿರಬೇಕು. 3 ಬಗೆಯ ಪುಡಿಗಳು ಅದರಲ್ಲಿರಬೇಕು: ಶ್ರದ್ಧೆ,
ಭಕ್ತಿ ಮತ್ತು ಸಾಧನೆ. ಈ ಔಷಧಿಗಳನ್ನು ಉಪಯೋಗಿಸುವುದರಿಂದ ಅಜ್ಞಾನವೆಂಬ ಗುರುತರವಾದ ರೋಗವನ್ನು ನಿವಾರಿಸಿಕೊಳ್ಳಬಹುದು. ಜಗತ್ತಿನಲ್ಲಿ ಅನೇಕ ವಿನಾಶಕಾರಿ ಶಕ್ತಿಗಳಿವೆ, ಆದರೆ ಅದೃಷ್ಟವಶಾತ್ ಅವುಗಳ ಜೊತೆಗೆ ರಚನಶೀಲ ಶಕ್ತಿಗಳೂ ಇವೆ. ವಿದ್ಯೆಯನ್ನು ಕಲಿಯುವ ವಿದ್ಯಾರ್ಥಿಗಳು ಬಾಂಬುಗಳು ಮತ್ತು ಯಂತ್ರಗಳ ಆರಾಧಕರಾಗಬಾರದು. ಅವರು ಮಾಧವನನ್ನೂ ಮಂತ್ರಗಳನ್ನೂ ಆರಾಧಿಸುವವರಾಗಿ ತಮ್ಮನ್ನು ಪರಿವರ್ತಿಸಿಕೊಳ್ಳಬೇಕು. ಅಧಿಕಾರ ಮತ್ತು ಶಕ್ತಿ ಬಹುಶಕ್ತಿಶಾಲಿಯಾದ ಮಾದಕಗಳು. ಮನುಷ್ಯನನ್ನು ಅವನು ಪೂರ್ತಿ ನಾಶವಾಗುವವರೆಗೂ ಹಾಳು ಮಾಡಿ ವಿಷ ತುಂಬುತ್ತವೆ. ಅವು ದುರದೃಷ್ಟವನ್ನೇ ಬೆಳೆಸುತ್ತವೆ. ಆದರೆ ವಿದ್ಯೆಯು ಅದೃಷ್ಟವನ್ನೂ ಪೂರ್ಣತೆಯನ್ನೂ ಮನುಷ್ಯನಿಗೆ ನೀಡುತ್ತದೆ. ಜೈ ಸಾಯಿರಾಮ್.